ಡಿಸಿಎಂ ಡಿಕೆ ಶಿವಕುಮಾರ್ಗೆ ಈಗ ನ್ಯಾಷನಲ್ ಹೆರಾಲ್ಡ್ ಈಗ ಟೆನ್ಷನ್ ಆಗ್ಬಿಟ್ಟಂತೆ ಕಾಣ್ತಾ ಇದೆ. ಯಾಕಂದ್ರೆ ಈಗ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ದೆಹಲಿಯ ಪೊಲೀಸರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿದ್ದಾರೆ. ಈಗ ಅವರಿಗೆ ನ್ಯಾಷನಲ್ ಹೆರಾಲ್ಡ್ಗೆ ಚಿಂತೆ ಆಗ್ಬಿಟ್ಟಿದೆ, ಟೆನ್ಷನ್ ಆಗ್ಬಿಟ್ಟಿದೆ. ಡಿಕೆ ಶಿವಕುಮಾರ್ಗೆ ಸಂಕಷ್ಟ ತರುತ್ತಾ ಈ ಒಂದು ನ್ಯಾಷನಲ್ ಹೆರಾಲ್ಡ್ ಎನ್ನುವಂತಹ ವಿಚಾರ. ಸಿಎಂ ಆಗೋ ಹೊತ್ತಲ್ಲೇ ಡಿಕೆಶಿಗೆ ಇದೆಂತ ತಲೆನೋವು ಬಂದು ಕೂತು ಬಿಡುತ್ತು ಅಂತ ಯೋಚನೆ ಮಾಡ್ತಿರಬಹುದು. ದೆಹಲಿ ಪೊಲೀಸರಿಂದ ಡಿಕೆ ಶಿವಕುಮಾರ್ಗೆ ಬಂದಿದೆ ಈಗ ನೋಟಿಸ್. ಜೊತೆಗೆ ಅವರ ತಮ್ಮನಿಗೂ ಕೂಡ ಡಿಸೆಂಬರ್ 19ರೊಳಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದೆ. ಸೂಕ್ತ ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿದೆ. ಟ್ರಸ್ಟ್ಗೆ ಡಿಕೆ ಖಾತೆಯಿಂದ ಹಣ ವರ್ಗಾವಣೆ ಆಗಿರುವಂಥ ಮಾಹಿತಿ ಇದೆ. ಹೀಗಾಗಿ ಹಣಕಾಸು ವಹಿವಾಟಿನ ಮಾಹಿತಿಯನ್ನ ನೋಡಿ ನೋಟಿಸ್ ಕೊಟ್ಟಿದೆ ಈ ಒಂದು ವಿಚಾರವಾಗಿ. ಈ ಹಿಂದೆ ಡಿಕೆ ಬ್ರದರ್ಸ್ ವಿಚಾರಣೆಯನ್ನು ನಡೆಸಿದಂತಹ ಇಡಿ ಏನು ಮಾಡಿದೆ, ಇದೀಗ ಮತ್ತೆ ಡಿಕೆಶಿಗೆ ನ್ಯಾಷನಲ್ ಹೆರಾಲ್ಡ್ ಟೆನ್ಷನ್ ಶುರುವಾಗಿದೆ. ಮತ್ತೆ ವಿಚಾರಣೆಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಡಿಸಿಎಂ ಆಸೆಯನ್ನು ಕಂಡಿದ್ರು, ಕನಸಿಗೆ ಅಡ್ಡಿ ಆಗುತ್ತಾ ಈ ಒಂದು ನ್ಯಾಷನಲ್ ಹೆರಾಲ್ಡ್ ವಿಚಾರ. ದೆಹಲಿ ಪೊಲೀಸರಿಂದ ನೋಟಿಸ್ ಬಂದಂತಹ ಬೆನ್ನಲ್ಲೇ ಡಿಕೆಗೆ ಆತಂಕ ಶುರುವಾಗಿದೆಯಾ? ಡಿಕೆಯನ್ನ ಲಾಕ್ ಮಾಡ್ತಾರಾ ದೆಹಲಿಯ ಪೊಲೀಸರು? ಹಾಗಾದ್ರೆ ಈಗೊಂದು ಪ್ರಶ್ನೆ ಮೂಡ್ತಾ ಇದೆ. ಈ ಹಿಂದೆ ಇಡಿ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ಡಿಕೆ ಶಿವಕುಮಾರ್ ಈಗ ಮತ್ತೆ ಅದೇ ಸಂಕಷ್ಟ ಎದುರಾಗುತ್ತೆ ಎನ್ನುವಂತಹ ಪ್ರಶ್ನೆ ಅವರ ಮನಸ್ಸಲ್ಲಿ. 1 ತಿಂಗಳುಗಳ ಕಾಲ ಜೈಲಿನಲ್ಲಿದ್ದರು ಕನಕಪುರ ಬಂಡೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟಾರ್ಚರ್ ನೀಡೋಕೆ ದೆಹಲಿ ಪೊಲೀಸರಿಂದ ನೋಟಿಸ್ ಬಂದಿದೆಯಾ ಅಂತ ಡಿಕೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ಗೆ ಈಗ ನ್ಯಾಷನಲ್ ಹೆರಾಲ್ಡ್ನ ಒಂದು ಸಂಕಷ್ಟ ಮತ್ತೆ ಶುರುವಾಗಿದೆ. ಈ ಒಂದು ವಿಚಾರದಲ್ಲಿ ಹಿಂದೆ ಕೂಡ ಇವರು ಜೈಲಿಗೆ ಹೋಗಿದ್ರು, ಆ ಘಟನೆಗಳನ್ನು ನೆನಪು ಮಾಡಿಕೊಳ್ತಾ ಇರಬಹುದು. ಯಾಕಂದರೆ ಈಗ ಇವರು ಸಿಎಂ ಆಗುವಂತಹ ಒಂದು ಕನಸನ್ನು ಕಾಣ್ತಾ ಇದ್ದಾರೆ. ಅದಕ್ಕೋಸ್ಕರ ದೊಡ್ಡ ಮಟ್ಟದಾಗಿ ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ, ರಾಜಕೀಯ ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಮಯದಲ್ಲಿ ಈಗ ದೆಹಲಿಯ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ನೀವು ಡಿಸೆಂಬರ್ 19ನೇ ತಾರೀಕಿಗೆ ವಿಚಾರಣೆಗೆ ಬರಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅಂತಂದರೆ, ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹಣ ವರ್ಗಾವಣೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನೀವು ಸೂಕ್ತ ದಾಖಲೆಗಳನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ಗೆ ಈಗ ನೋಟಿಸ್ ಕೂಡ ಕೊಟ್ಟಿರುವಂಥದ್ದು. ಈಗ ಇದೇ ಒಂದು ವಿಚಾರದಲ್ಲಿ ನ್ಯಾಷನಲ್ ಹೆರಾಲ್ಡ್ ವಿಚಾರ ಏನಿದೆ ಅದರಲ್ಲಿ ಸಂಕಷ್ಟ ಎದುರಾಗಿದೆ, ಚಿಂತೆ ಆಗ್ತಾ ಇದೆ. ಏನು ಮಾಡೋದು ಅಂತ ಸಿಎಂ ಆಗಬೇಕಾದಂತಹ ಒಂದು ಹೊತ್ತಿನಲ್ಲಿ ಸಮಯದಲ್ಲಿ ಇದೆಂತಹ ಒಂದು ಸಂಕಷ್ಟ ಬಂದು ಕೂತ್ಬಿಟ್ಟಿದೆ ಡಿಕೆ ಶಿವಕುಮಾರ್ಗೆ, ಎದುರಾಗ್ಬಿಟ್ಟಿದೆ ಎನ್ನುವಂತಹ ವಿಚಾರ. ಯಾಕಂದರೆ ಡಿಕೆ ಶಿವಕುಮಾರ್ ಅವರಂತ ತಲೆಯಲ್ಲಿ ಓಡ್ತಾರಂತಹ ವಿಚಾರಗಳು ಬೇರೆ. ಹೀಗೆ ದೆಹಲಿಯ ಪೊಲೀಸರೇನಿದ್ದಾರೆ ಅವರು ಡಿಕೆ ಶಿವಕುಮಾರ್ಗೆ ನೋಟಿಸ್ ಕೊಟ್ಟಿದ್ದಾರೆ ಈ ಒಂದು ನ್ಯಾಷನಲ್ ಹೆರಾಲ್ಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ತಲೆನೋವು ಶುರುವಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ ಡಿಕೆ ಶಿವಕುಮಾರ್ಗೆ. ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ, ಆದರೂ ಕೂಡ ಒಳಗೆ ಈ ಒಂದು ವಿಚಾರದ ಬಗ್ಗೆ ಯೋಚನೆ ಇದ್ದೇ ಇರುತ್ತೆ. ಯಾಕಂದರೆ ಅವರು ಡಿಸೆಂಬರ್ 19ನೇ ತಾರೀಕಿಗೆ ಹೋಗಬೇಕು ವಿಚಾರಣೆಗೆ, ಅಲ್ಲಿ ಹಾಜರಾಗಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನವೆಂಬರ್ 29ನೇ ತಾರೀಕಿನ ನೋಟಿಸ್ ಕಳಿಸಿದ್ದಾರೆ. ಆ ಒಂದು ವಿಚಾರ ಈಗ ಗೊತ್ತಾಗಿದೆ. ಇವರು ಡಿಸೆಂಬರ್ 19ಕ್ಕೆ ಹಾಗಾದರೆ ಹಾಜರಾಗ್ತಾರೆ ವಿಚಾರಣೆಗೆ. ಇವರು ಮತ್ತು ಇವರ ತಮ್ಮ ಡಿ ಕೆ ಸುರೇಶ್ ಇಬ್ಬರು ಕೂಡ ಹೋಗಬೇಕು. ಇಬ್ಬರಿಗೂ ಕೂಡ ನೋಟಿಸನ್ನು ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಟ್ರಸ್ಟ್ಗೆ ಡಿಕೆ ಒಂದು ಖಾತೆಯಿಂದ ಹಣ ವರ್ಗಾವಣೆ ಆಗಿರುವಂಥ ಒಂದು ಮಾಹಿತಿ ಇದೆ. ಹೀಗಾಗಿ ಹಣಕಾಸು ವಹಿವಾಟಿನ ಒಂದು ಮಾಹಿತಿಯನ್ನು ಕೊಡಿ ಅಂತ ಹೇಳಿ ನೋಟಿಸ್ ಜಾರಿಯಾಗಿದೆ. ಈ ಒಂದು ವಿಚಾರದ ಬಗ್ಗೆ ಹಿಂದೆ ಕೂಡ ಡಿಕೆ ಬ್ರದರ್ಸ್ ಏನಿದ್ರು ಇದರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಎದುರಿಸಿದ್ರು, ವಿಚಾರಣೆ ಮಾಡಿದ್ರು ಇಡಿ ಅಧಿಕಾರಿಗಳು ಕೂಡ. ಈಗ ಮತ್ತೆ ಇದೇ ವಿಚಾರದಲ್ಲಿ ಇವರಿಗೆ ನ್ಯಾಷನಲ್ ಹೆರಾಲ್ಡ್ ಸಂಕಷ್ಟ ಶುರುವಾಗಿದೆ, ಟೆನ್ಷನ್ ಕೂಡ ಶುರುವಾಗಿದೆ. ಸಿಎಂ ಆಗುವಂತಹ ಒಂದು ಬಹುದೊಡ್ಡ ಕನಸನ್ನು ಕಂಡಿದ್ರು, ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಮಾತುಕತೆ ನಡೆಸ್ತಾ ಇದ್ದಾರೆ, ಕೆಲವೊಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ಗೆ ಇದೆಂತಹ ಒಂದು ಪರಿಸ್ಥಿತಿ, ಎಂತಹ ನೋಟಿಸ್ ಇದು ದೆಹಲಿಯ ಪೊಲೀಸರಿಂದ ನೋಟಿಸ್ ಬಂದಿರುವಂತಹ ಬೆನ್ನಲ್ಲಿ ಈಗ ಆತಂಕ ಶುರುವಾಗ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ಗೆ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ, ವಿಚಾರಣೆಯಲ್ಲಿ ಏನಾಗುತ್ತೆ, ಮತ್ತೆ ಪೊಲೀಸರು ಇವರನ್ನು ಲಾಕ್ ಮಾಡಿಕೊಳ್ಳುತ್ತಾರ, ಲಾಕ್ ಆಗ್ತಾರ ಡಿ ಕೆ ಶಿವಕುಮಾರ್, ಜೈಲಿಗೆ ಹೋಗುವಂತಹ ಒಂದು ಸಂದರ್ಭ ಏನಾದರೂ ಮತ್ತೆ ಬರುತ್ತಾ? ಈ ಹಿಂದೆ ಕೂಡ ಜೈಲಿನಲ್ಲೇ ಇದ್ರು, ಜೈಲು ಪಾಲಾಗಿದ್ರು ಡಿ ಕೆ ಶಿವಕುಮಾರ್. 1 ತಿಂಗಳುಗಳ ಕಾಲ ಜೈಲಿನಲ್ಲಿ ಕಷ್ಟವನ್ನು ಅನುಭವಿಸಿದ್ರು. ಆ ಜೈಲಿನ ದಿನಗಳನ್ನು ಮತ್ತೆ ನೆನೀತಾ ಇದ್ದಾರೆ. ಮತ್ತೆ ಏನಾದರೂ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಶುರುವಾಗುತ್ತಾ? ಟಾರ್ಚರ್ ಕೊಡೋಕೆ ಅಂತಾನೆ ದೆಹಲಿಯ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಯೋಚನೆ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಬೇಕಂತ ಏನಾದರೂ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಅವರನ್ನು ಸಿಎಂ ರೇಸಿನಿಂದ ಹಿಂದೆ ಸರಿಸೋಕೆ ಈ ರೀತಿಯಾಗಿ ತಂತ್ರವನ್ನು ಮಾಡಲಾಗ್ತಾ ಇದೆ, ಅಥವಾ ಅವರಲ್ಲಿ ಭಯ ಆತಂಕವನ್ನು ಸೃಷ್ಟಿ ಮಾಡುವಂತಹ ವಿಚಾರವಾಗಿ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರಾ ದೆಹಲಿಯ ಪೊಲೀಸರು? ಬೇರೆ ಯಾವ ಕಾರಣದಿಂದ ಆದರೂ ಇರಬಹುದಾ?
ದೆಹಲಿಯ ಒಂದು ಇಡಿ ಅಧಿಕಾರಿಗಳೇನಿದ್ದಾರೆ ಈ ಹಿಂದೆ ಕೂಡ ನಡೆಸಿದಂತಹ ವಿಚಾರಣೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಸ್ಟ್ಗೆ ಏನು ಇವರು ಹಣ ವರ್ಗಾವಣೆ ಆಗಿದೆ ಇವರ ಖಾತೆಯಿಂದ ಅಂತ ಹೇಳ್ತಾ ಇದ್ದಾರಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಇನ್ನಷ್ಟು ಮಾಹಿತಿಯನ್ನು ಕೊಡಬೇಕು, ಸೂಕ್ತ ದಾಖಲೆಗಳನ್ನು ತರಬೇಕು ಅಂತ ಹೇಳಿ ನೋಟಿಸನ್ನು ಕೊಟ್ಟಿದ್ದಾರೆ. ಹೀಗಾಗಿ ಡಿ ಕೆ ಬ್ರದರ್ಸ್ ಇಬ್ಬರು ಏನಿದ್ದಾರೆ, ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಏನು ಮಾಡಬಹುದು ಮುಂದೆ ಅಣ್ಣ ತಮ್ಮಂದಿರು ಈ ಇಬ್ಬರು ಬ್ರದರ್ಸ್ ಏನು ಯೋಚನೆ ಮಾಡ್ತಾ ಇರ್ತಾರೆ ಅಂದರೆ ವಿಚಾರಣೆಗೆ ಹೋಗಬೇಕಾದ್ರೆ ಯಾವ್ಯಾವ ದಾಖಲೆಗಳನ್ನು ತೆಗೆದುಕೊಳ್ತು ಹೋಗ್ತಾರೆ, ಹಿಂದೆ ಕೊಟ್ಟಂತಹ ದಾಖಲೆ ಮತ್ತು ಈಗ ಕೊಡುವಂತಹ ದಾಖಲೆಗಳಲ್ಲಿ ಏನಾದರೂ ವ್ಯತ್ಯಾಸ ಇರುತ್ತಾ, ಅವೇ ದಾಖಲೆಗಳನ್ನು ಮತ್ತೊಮ್ಮೆ ಹೋಗಿ ಪೊಲೀಸರಿಗೆ ಕೊಡುತ್ತಾರೆ, ಇಡೀ ಅಧಿಕಾರಿಗಳಿಗೆ ಕೊಡುತ್ತಾರೆ, ಗೊತ್ತಿಲ್ಲ. ಹೀಗಾಗಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ. ಈಗೊಂದು ಸಂಕಷ್ಟ ಹೊಸದಾಗಿ ಬಂದಂತೆ ಕಾಣ್ತಾ ಇದೆ. ಹಿಂದೆ ಈ ಒಂದು ವಿಚಾರದ ಬಗ್ಗೆ ಅವರು ವಿಚಾರಣೆಯನ್ನು ನಡೆಸಿರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆ ಅವರಿಗೆ ಟೆನ್ಷನ್ ಇರಲಿಲ್ಲ. ಆದರೆ ಈಗ ಮತ್ತೆ ಏನು ನೋಟಿಸ್ ಕೊಟ್ಟಿದ್ದಾರೆ ಆ ಒಂದು ವಿಚಾರವಾಗಿ ಈಗ ಟೆನ್ಷನ್ ಶುರುವಾಗಿದೆ. ಡಿ ಕೆ ಶಿವಕುಮಾರ್ಗೆ ಹೊರಗಡೆ ಹೇಳ್ತಾ ಇದ್ದಾರೆ, ಇಲ್ಲ ಈ ರೀತಿ ಕರೆದಿದ್ದಾರೆ, ನಾವು ಹೋಗ್ತೇವೆ ವಿಚಾರಣೆಗೆ, ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಾಗ ದಾಖಲೆಗಳನ್ನು ನಾವು ಕಳಿಸಿದ್ದೀವಿ ಅಂತ ಹೇಳ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ ಈ ಒಂದು ವಿಚಾರದಲ್ಲಿ ಭಯ ಆತಂಕ ಎರಡೂ ಕೂಡ ಇದೆ. ಆದರೆ ಅದನ್ನು ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ. ನಾನು ಬಂಡೆ ಅಂತ ಗಟ್ಟಿಯಾಗಿದ್ದೀನಿ ಅನ್ನೋಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ನಡೆಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 19ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಅಧಿಕಾರಿಗಳು ಕರೆದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.